ಹಾಯ್ ಫ್ರೆಂಡ್ಸ್, ಈ ಥರ ಜ್ಯೂಸನ್ನು ಒಮ್ಮೆ ಆದರೂ ಕುಡಿದು ನೋಡಿದಾರ ಫ್ರೆಂಡ್ಸ್? ಈ ಥರ ಒಮ್ಮೆ ಟ್ರೈನ್ ಮಾಡಿ ನೋಡಿ. ದ್ರಾಕ್ಷಿ ತಿನ್ನೋಕೆ ಹುಳಿ ಹುಳಿ ಆಗ್ತೈತಿ ಅಂತ ಅನ್ನೋರ ಈ ಥರ ಜ್ಯೂಸ್ ಮಾಡ್ಕೊಂಡು ಕುಡಿದು ನೋಡಿ ಫ್ರೆಂಡ್ಸ್. ನಿಮಗೆ ದ್ರಾಕ್ಷಿ ಯಾವಾಗಲೂ ಮಾಡ್ಕೊಂಡು ಜ್ಯೂಸ್ ಕುಡಿಬೇಕಾ ಅಂತ ಅನಿಸ್ತೈತಿ ಫ್ರೆಂಡ್ಸ್. ಇದನ್ನು ಒಮ್ಮೆ ಆದರೂ ಟ್ರೈನ್ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಮ ಹೆಲ್ತಿಗೂ ಒಳ್ಳೆಯದ ಫ್ರೆಂಡ್ಸ್. ಇವಾಗ ಬೇಸಿಗೆಗೆ ಈ ಥರ ಜ್ಯೂಸ್ಗಳನ್ನ ನಾವು ವಾರಕ್ಕೊಮ್ಮೆ ಆದ್ರೂ ಮಾಡ್ಕೊಂಡು ಕುಡಿಬೇಕು ಫ್ರೆಂಡ್ಸ್. ನೋಡಿ, ನಾನು ನಿಮಗೆ ಏನೇನು ತೋರ್ಸತ್ತಿದ್ದೀನಿ ಫ್ರೆಂಡ್ಸ್. ಈ ಥರ ನೀವು ಹಾಕಿ ಒಂದೇ ಏಲಕ್ಕಿನ ನಾನು ಹಾಕ್ತಾಯಿದ್ದೀನಿ. 3 ಬಾದಾಮ್ ನಾನು ಹಾಕ್ಕೊಂಡಿದ್ದೀನಿ. ಏಲಕ್ಕಿ ಒಂದೇ ಹಾಕ್ಕೊಳತ್ತಿದ್ದೀನಿ ಫ್ರೆಂಡ್ಸ್. ಒಂದು ಲವಂಗ, ಬರೀ ಒಂದು ಲವಂಗ ಹಾಕ್ಕೊಳ್ಳಿ. ಅದ್ರ ಫ್ಲೇವರ್ ಎಷ್ಟು ಚಂದ ವಾಸನೆ ಬರ್ತೈತಿ ನೋಡಿ ಫ್ರೆಂಡ್ಸ್. ಮಾಡಿ ಕುಡಿದು ನೋಡಿ, ನನಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಮಾಡ್ಕೊಂಡು ಕುಡಿದು ನೋಡಿ ನಂಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಓಕೆ, ನಮಸ್ಕಾರ ರೀ. ಎಲ್ಲರೂ ಆರಾಮದಿರಿ ಅಂದ್ಕೊಂಡೀನಿ. ಎಲ್ಲರಿಗೂ ಆರಾಮ ಇರ್ಬೇಕು ರೀ. ಅದಕ್ಕೆ ಈ ಥರ ವಾರಕ್ಕೊಂದ್ಸಾದ್ರೂ ಹೆಲ್ದಿ ಆದದ್ದು ಜ್ಯೂಸನ್ನ ಮಾಡ್ಕೊಂಡು ಕುಡಿಬೇಕಾಕೈತಿ ಫ್ರೆಂಡ್ಸ್. ಕುಡಿಯಿರಿ ಫ್ರೆಂಡ್ಸ್. ನೋಡಿ, ಕುಡಿದು ಆಮೇಲೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ಈ ಥರ ಯಾವಾಗ ನೀವು ಕುಡಿದಿರಲ್ಲ, ಈಗ ಇದನ್ನು ಮಾಡ್ಕೊಂಡು ಕುಡಿದು ನೋಡಿ ಫ್ರೆಂಡ್ಸ್.